ವಿಭಾಗದ ದಾವೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರದಲ್ಲಿ ಅದರಲ್ಲಿನ ಎಲ್ಲ ಪಕ್ಷಕಾರರು ಅಂದರೆ ವಾದಿಗಳು ಮತ್ತು ಪ್ರತಿವಾದಿಗಳು ಎಲ್ಲರೂ ಸಹ ನ್ಯಾಯಾಲಯಕ್ಕೆ ಹಾಜರಾಗಬೇಕಾ ಅಥವಾ ಅವರಲ್ಲಿ ಎಲ್ಲರೂ ಬಂದು ನ್ಯಾಯಾಲಯಕ್ಕೆ ಸಾಕ್ಷಿಯನ್ನು ನೀಡಬೇಕಾ ಅನ್ನುವ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ವಿಭಾಗದ ದಾವೆಯನ್ನು ಹೂಡಿದ ನಂತರ ಅಂದರೆ ನೀವೊಂದು ಪಾರ್ಟಿಷನನ್ನು ಭಾಗವನ್ನು ಕೇಳಿ ಒಂದು ದಾವೆಯನ್ನು ಹೂಡಿದ ನಂತರದಲ್ಲಿ ಆ ದಾವೆಯಲ್ಲಿನ ಎಲ್ಲ ವಾದಿಗಳು ಅಥವಾ ಪ್ರತಿವಾದಿಗಳು ನ್ಯಾಯಾಲಯಕ್ಕೆ ಹಾಜರಾಗುವ ಅಗತ್ಯತೆ ಇಲ್ಲ. ನಿಮ್ಮ ಪರವಾಗಿ ನಿಮ್ಮ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಹಾಗೂ ದಾವೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನು ಆಗುಹೋಗುಗಳು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಅಂದರೆ ವಾದಿಗಳಾಗಿರಲಿ ಅಥವಾ ಪ್ರತಿವಾದಿಗಳಾಗಿರಲಿ ಅವರಲ್ಲಿ ಯಾರಾದರೂ ಒಬ್ಬರು ಅಥವಾ ಒಬ್ಬರಿಗಿಂತ ಹೆಚ್ಚು ಆಸಕ್ತಿ ಉಳ್ಳ ಪಕ್ಷಕಾರರು ನ್ಯಾಯಾಲಯಕ್ಕೆ ಹಾಜರಾಗಿ ಆ ನ್ಯಾಯಾಲಯದಲ್ಲಿ ನಡೆಯುವ ಆಗುಹೋಗುಗಳ ಬಗ್ಗೆ ಅಂದರೆ ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟ ಆಗುಹೋಗುಗಳ ಬಗ್ಗೆ ವಿವರಗಳನ್ನು ಕಲೆ ಹಾಕಿ ನೀವೇ ಸ್ವತಃ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗಿರುತ್ತೆ. ಒಂದು ವೇಳೆ ನ್ಯಾಯಾಲಯಕ್ಕೆ ನೀವು ಬರದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ವಕೀಲರನ್ನು ಸಂಪರ್ಕಿಸಿ ಅವರಿಂದ ಆ ದಿನದಲ್ಲಿ ನಿಮ್ಮ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯ ನಡೆದಿದೆ, ವಿಚಾರಣೆ ನಡೆದಿದೆ ಅನ್ನೋದನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಸೊ ಹಾಗೆಯೇ ದಾವೆಯನ್ನು ಹಾಕಿಬಿಟ್ಟು ಪೂರ್ತಿ ದಾವೆಗೆ ಬಾರದೇ ಇರೋದಕ್ಕೆ ಸಾಧ್ಯ ಇಲ್ಲ. ಏಕೆಂತಂದರೆ ದಾವೆ ಕೆಲವು ಹಂತಗಳಲ್ಲಿ ಹಾಜರಾಗದೇ ಇದ್ದರೂ ಕೂಡ ವಿಚಾರಣಾ ಹಂತಗಳಲ್ಲಿ ಅಥವಾ ವಕೀಲರಿಗೆ ಮಾಹಿತಿಯನ್ನು ನೀಡುವಂಥ ಸಂದರ್ಭದಲ್ಲಿ ನೀವು ವಕೀಲರನ್ನು ಭೇಟಿ ಮಾಡಬೇಕಾಗತ್ತೆ. ವಿಚಾರಣಾ ಹಂತದಲ್ಲಿ ನೀವು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗತ್ತೆ. ಉದಾಹರಣೆಗೆ ವಾದಿಗಳಿಗೂ ಸಂಬಂಧಪಟ್ಟಂತೆ ಸಾಕ್ಷಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಅದರಲ್ಲಿ ವಾದಿಗಳು ಏನಿರ್ತಾರೆ ಅದರಲ್ಲಿ ಯಾರಾದರೂ ಪ್ರಮುಖವಾಗಿ ಒಬ್ಬರು ಸಾಕ್ಷಿಯನ್ನು ನೀಡಿದರೆ ಸಾಕಾಗತ್ತೆ. ಎಲ್ಲರೂ ಸಾಕ್ಷಿಯನ್ನು ನೀಡುವ ಅಗತ್ಯತೆ ಇರೋದಿಲ್ಲ. ಸೊ ಆ ರೀತಿ ಒಬ್ಬರು ಸಾಕ್ಷಿಯನ್ನು ನೀಡುವಂಥ ಸಂದರ್ಭದಲ್ಲಿ ಅವರ ಒಂದು ಪ್ರಮಾಣ ಪತ್ರದಲ್ಲಿ ಅಥವಾ ಅವರೊಂದು ಹೇಳಿಕೆಯಲ್ಲಿ ಉಳಿದ ಎಲ್ಲ ವಾದಿಗಳ ಪರವಾಗೂ ಕೂಡ ಈ ಒಂದು ಸಾಕ್ಷ್ಯವನ್ನು ಅಂಗೀಕರಿಸ್ತಾ ಇದ್ದೀನಿ ಅಂತೇಳಿ ಅಲ್ಲಿ ನಮೂದು ಮಾಡಿರಬೇಕು ಅಥವಾ ಪ್ರಮಾಣೀಕರಿಸಿರಬೇಕಾಗತ್ತೆ. ಸೊ ಆವಾಗ ಎಲ್ಲ ಎಲ್ಲ ಒಂದು ವಾದಿಗಳೇನಿರ್ತಾರೆ ಅವರ ಪರವಾಗಿ ಅಲ್ಲಿ ಸಾಕ್ಷೀಕರಿಸಿದಂತೆ ಆಗತ್ತೆ. ಹಾಗೆಯೇ ಪ್ರತಿವಾದಿಗಳಲ್ಲೂ ಅಷ್ಟೇ ಎಲ್ಲ ಪ್ರತಿವಾದಿಗಳು ಸಾಕ್ಷ್ಯವನ್ನು ನೀಡುವ ಅಗತ್ಯತೆ ಇರೋದಿಲ್ಲ. ಅದರಲ್ಲಿ ಯಾರಾದರೂ ಪ್ರಮುಖವಾದಂಥ ವ್ಯಕ್ತಿ ಅಂದರೆ ದಾವೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆ ದಾವೆಯಲ್ಲಿ ಪ್ರತಿನಿಧಿಸಿ ಅದರಲ್ಲಿ ಸಾಕ್ಷೀಕರಿಸಿದರೆ ಸಾಕು. ಅವರು ಉಳಿದ ಪ್ರತಿವಾದಿಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನು ನುಡಿತಾ ಇದ್ದೀನಿ ಅಂತೇಳಿ ಅಲ್ಲಿ ಪ್ರಮಾಣೀಕರಿಸಿ ಅಥವಾ ಸ್ಪಷ್ಟೀಕರಿಸಿದರೆ ಅಗತ್ಯವಾಗಿ ಸಾಕಾಗತ್ತೆ. ಆದರೆ ಪ್ರತಿವಾದಿಗಳಲ್ಲಿ ಈಗ ಯಾವುದೋ ಒಂದು ಸ್ವತ್ತನ್ನು ವಿಭಾಗ ಕೋರಿ ವಾದಿಗಳು ಅವ್ರ ಮೇಲೆ ಹಾಕಿರ್ತಾರೆ. ಇನ್ನು ಕೆಲವರು ಅದರಲ್ಲಿ ಅಂದರೆ ಕ್ರಯಕ್ಕೆ ಪಡೆದಂಥವರು ಅಥವಾ ಕ್ರಯಕ್ಕೆ ಪಡೆದು ಮಾರಾಟವನ್ನು ಮಾಡಿದಂಥವರು ಅಥವಾ ಬಿಲ್ಲು ಅಥವಾ ದಾನದಿಂದ ಪಡ್ಕೊಂಡಿರೋಂಥವ್ರನ್ನ ಏನಾದರೂ ಈ ಪಕ್ಷದಲ್ಲಿ ಸೇರಿಸಿದರೆ ಅಂಥ ಪ್ರತಿವಾದಿಗಳನ್ನು ಕೂಡ ಈ ಪಕ್ಷಕಾರರಾಗಿ ಅಂದರೆ ದಾವೆಯಲ್ಲಿ ವಿಭಾಗವನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ಅಂಥವರು ಅವರನ್ನು ಅಂದರೆ ಮಾರಾಟಕ್ಕೆ ಪಡೆದವರು ಅಥವಾ ಯಾವುದೇ ಒಂದು ಹಸ್ತಾಂತರವನ್ನು ಮಾಡಿಕೊಂಡಿರುವಂಥ ವ್ಯಕ್ತಿಗಳು ಏನಿರ್ತಾರೆ ಪ್ರತಿವಾದಿಗಳು ಅವರನ್ನು ಪ್ರತಿನಿಧಿಸಲಿಕ್ಕೆ ಬರೋದಿಲ್ಲ. ಅಥವಾ ಅವರು ಉಳಿದ ಪ್ರತಿವಾದಿಗಳನ್ನು ಪ್ರತಿನಿಧಿಸಲಿಕ್ಕೆ ಅಂದರೆ ಭಾಗವನ್ನು ತಗೊಳ್ಳೋಕ್ಕೆ ಹಕ್ಕು ಇರುವಂಥವ್ರನ್ನ ಪ್ರತಿನಿಧಿಸೋದಕ್ಕೆ ಬರೋದಿಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವ್ರನ್ನ ಪ್ರತಿವಾದಿಗಳು ಪ್ರತಿನಿಧಿಸಬಹುದಾಗಿರುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ವಿಲ್ಲಿಗೆ ಅಂದರೆ GPAಗೆ ಸಂಬಂಧಪಟ್ಟಂತೆ ಅಂದರೆ GPAನ ತಗೊಂಡು GPAದಾರರು ಅಂದರೆ ಅಲ್ಲಿ ಪಕ್ಷಕಾರರು ಅಲ್ಲದೇ ಇದ್ದರೂ ಕೂಡ GPAನ ತಗೊಂಡು ಈ ಒಂದು ಪಾರ್ಟಿಷನ್ ಸೂಟನ್ನು ನಡೆಸ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ಆ ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ. ಸೊ ಈ ಒಂದು ಅಂಶಗಳಲ್ಲಿ ಏನು ಅಂತಂದರೆ ಈ ಒಂದು ದಾವೆಯನ್ನು ಹಾಕಿದ ನಂತರದಲ್ಲಿ ದಾವೆಯಲ್ಲಿರುವ ಎಲ್ಲ ವಾದಿಗಳು ಪ್ರತಿವಾದಿಗಳು ನ್ಯಾಯಾಲಯಕ್ಕೆ ಬರುವ ಅಗತ್ಯತೆ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅಂದರೆ ಅಗತ್ಯತೆ ಇರುವ ಸಂದರ್ಭದಲ್ಲಿ ಸಾಕ್ಷ್ಯವನ್ನು ನೀಡಿದ್ರು ಕೂಡ ಎಲ್ಲರೂ ಪ್ರತ್ಯೇಕವಾಗಿ ಸಾಕ್ಷ್ಯವನ್ನು ನೀಡುವ ಅಗತ್ಯ ಇಲ್ಲ. ವಿಷಯ ಪ್ರತ್ಯೇಕವಾಗಿದ್ದು ಇದ್ದಂಥ ಸಂದರ್ಭದಲ್ಲಿ ಅದರ ಒಂದು ಅಂಶವನ್ನು ನೀಡಬೇಕಾಗಿರುತ್ತೆ. ಇಲ್ಲ ಕಾಮನ್ ಆಗಿ ಎಲ್ಲರದೂ ಒಂದೇ ಸಮಾನ ಮನಸ್ಥಿತಿಯ ಒಂದು ಉತ್ತರಗಳು ಅಥವಾ ವಿವರಗಳಾಗಿದ್ದರೆ ಸಾಕ್ಷ್ಯಗಳಾಗಿದ್ದರೆ ಅದರಲ್ಲಿ ಒಬ್ಬರೇ ಸಾಕ್ಷ್ಯವನ್ನು ನೋಡಿದ್ರೆ ಸಾಕಾಗತ್ತೆ.
ಸೊ ಹಾಗಾಗಿ ಈ ಒಂದು ಸಿವಿಲ್ ದಾವೆಯನ್ನು ಅಂದರೆ ಪಾರ್ಟಿಷನ್ ಸೂಟನ್ನು ಹಾಕಿದ ನಂತರದಲ್ಲಿ ಎಲ್ಲ ವಾದಿಗಳು ಅಥವಾ ಎಲ್ಲ ಪ್ರತಿವಾದಿಗಳು ನ್ಯಾಯಾಲಯಕ್ಕೆ ಪ್ರತಿ ವಿಚಾರಣಾ ದಿನಾಂಕದಂದು ಹಾಜರಾಗುವ ಅಗತ್ಯತೆ ಇಲ್ಲ. ಆದರೆ ಅವಶ್ಯಕತೆ ಇರುವಂಥ ದಿನಾಂಕದಲ್ಲಿ ಹಾಜರಾದರೆ ಸಾಕಾಗಿರುತ್ತೆ.